ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಅವಲಕ್ಕಿ ಚೂಡ. ಖಾರ ಅವಲಕ್ಕಿ ಅಂತಲೂ ಹೇಳ್ತಾರೆ, ಅವಲಕ್ಕಿ ಚೂಡ ಅಂತಲೂ ಹೇಳ್ತಾರೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಡಿಲಕ್ಸ್ ಅವಲಕ್ಕಿ ತೊಗೊಂಡಿದ್ದೀನಿ, ಅರಿಶಿನ, ಸಾಸಿವೆ, ಜೀರಿಗೆ, ಒಂದು ಬಟ್ಲು ಪುಟಾಣಿ ಅಂದರೆ ಕಡಲೆನೂ ಅಂತಾರೆ, ಆಮೇಲೆ ಶೇಂಗಾ, ಸ್ವಲ್ಪ ಧನಿಯಾ ಮತ್ತು ಜೀರಿಗೆನ ಹಸಿದೇನೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ರಫಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಉಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಶೇಂಗಾ ಹುರಿದಿದ್ದು. ಇದು ಟೇಸ್ಟ್ಗೂ ಆಯಿತು, ಎಲ್ಲದಕ್ಕೂ ಆಯಿತು. ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ತಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ 1 kg ಅಷ್ಟು ಚೂಡಕ್ಕೆ ನಾನು ಹೇಳ್ತಾ ಇರೋದು. ಫಸ್ಟಿಗೆ ನಾವು ಹಸಿ ಕಡಲೆ ಬೀಜ ಹಾಕ್ಕೊಳ್ಳೋಣಂತೆ. ಅದರಲ್ಲಿ ಚೆನ್ನಾಗಿ ಫಸ್ಟು ಶೇಂಗಾ ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಬರುತ್ತೆ. ಇಲ್ಲ ಅಂದರೆ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಅದು ಅರ್ಧಂಬರ್ಧ ಬೆಂದಂಗೆ ಅನಿಸುತ್ತೆ. ಅದಕ್ಕೆ ಫಸ್ಟ್ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಸಾಸಿವೆ, 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಅದು 2 ಚಟಪಟ ಅನ್ನಬೇಕು. ನೀವು ಕಡಲೆ ಬೀಜ, ಕಡಲೆ ಇವೆಲ್ಲ ಹೆಚ್ಚಿಗೆ ಇದ್ರೂ ಟೇಸ್ಟ್ ಇರುತ್ತೆ. ಅವಲಕ್ಕಿ ಈಗ ರೈನಿ ಸೀಸನಲ್ಲಿ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮಿಗೆ, ಕಾಫಿ ಜೊತೆಗೆ ತಿನ್ಬೋದು. ಈಗ ನಾವು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಅದನ್ನು ಈಗಲೇ ಹಾಕ್ಕೊಳ್ಳೋಣಂತೆ. ಅದನ್ನು ಸ್ವಲ್ಪ ಇದು ಎಲ್ಲರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಾಗಬೇಕು ಬೆಳ್ಳುಳ್ಳಿ, ಅಲ್ಲಿವರೆಗೂ ಸ್ವಲ್ಪ ಹಾಗೆ ಕೈ ಆಡಿಸ್ತಾನೆ ಫ್ರೈ ಮಾಡಬೇಕು. ಹಾಗೆ ಬಿಡಬಾರ್ದು, ಸೀದೋಗ್ಬಿಡುತ್ತೆ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಇದು ಮಧ್ಯದಲ್ಲಿ ಸಿಗಬೇಕು ಅವಲಕ್ಕಿ ಜೊತೆಗೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚೂಡ ತಿಂತಾ ಇರ್ಬೇಕಾದ್ರೆ ಇದು ಮೆಣಸಿನ್ಕಾಯಿ ಖಾರನೂ ಆಗುತ್ತೆ, ಟೇಸ್ಟೂ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇದು ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣಂತೆ. ಜೊತೆಗೆ ಕರ್ಬೇವಿನ ಸೊಪ್ಪು ಹೆಚ್ಚಿಗೆ ಇದ್ದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಅದು ಮಾಡ್ತಾ ಮಾಡ್ತಾ ಅದನ್ನು ಕ್ರಿಸ್ಪಿ ಆಗೋಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಕರ್ಬೇವು ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದದು. ಹಸಿದು ತಿನ್ಬೋದು, ತಿನ್ನಲಾರ್ದವರು ಈ ಥರ ಚೂಡ ಜೊತೆಗೆ ತಿನ್ಬೋದು. ಈಗ ಕಡಲೆ ಅಂದರೆ ಪುಟಾಣಿ, ಎರಡೂ ಒಂದೇ, 2 ರೀತಿಯಲ್ಲಿ ಹೇಳ್ತಾ ಇದ್ದೀನಿ. 2 ಈಗ ಹಾಕ್ಕೊಳ್ಳೋಣಂತೆ. ಹಂಗೆ ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಇಂಗು ಡೈಜೆಷನಿಗೆ ಒಳ್ಳೆಯದು, ಹಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಚೂಡಕ್ಕೆ. ಅದನ್ನು ಹಂಗೆ ಫ್ರೈ ಮಾಡ್ತಾ ಇರಬೇಕು. ಈಗ ಅದು ಧನಿಯಾ ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಫುಲ್ ಪೌಡ್ರ್ ಮಾಡಿ ಇಟ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಅದನ್ನು ಈಗ ಹಾಕ್ಕೊಳ್ಳೋದು. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಮಸಾಲೆ ಒಂದಕ್ಕೊಂದು ಬೆರೆತ್ಕೋಬೇಕದು. ಇವಾಗ ಒಳ್ಳೆ ಫ್ಲೇವರ್ ಬರುತ್ತದು, ಹಾಕಿ ನೋಡಿ ನೀವು.
ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕದು. ಈಗೆಲ್ಲ ಫ್ರೈ ಆಗಿದೆ, ಮೆಣಸಿಕಾಯಿನೂ ಫ್ರೈ ಆಗಿದೆ. ಈಗ ಉಪ್ಪು ಖಾರ ಎಲ್ಲ ಮಸಾಲೆಗೆ ಹಿಡ್ಕೊಂಡಿರುತ್ತದೆ. ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ಈಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣಂತೆ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ದೊಡ್ಡ ಪಾತ್ರೆ ಇಟ್ಟು ಮಾಡಿಕೊಂಡ್ರೆ ನಮಗೆಲ್ಲ ಮಸಾಲೆ ಅವಲಕ್ಕಿಗೆ ಇಟ್ಕೊಳ್ಳುತ್ತೆ ಚೆನ್ನಾಗಿ. ಸಣ್ಣದಾದರೆ ಆಗೋದಿಲ್ಲ ಕಲಸೋದಕ್ಕೆ ಅಂಥೇಳಿ ದೊಡ್ಡದು ಇದರಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಾಗೆ ಕೈ ಬಿಡಬಾರ್ದು, ಇಲ್ಲಾಂದರೆ ಸೀದೋಗುತ್ತೆ. ಅದಕ್ಕೆ ಸಣ್ಣ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಅಲ್ಲೇ ನಿಂತು ಮಾಡ್ತಾನೇ ಇರಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಅವಲಕ್ಕಿ, ಚೆನ್ನಾಗಿರುತ್ತೆ. ಇದನ್ನು 1 ತಿಂಗಳು ಇಟ್ಟು ಬೇಕಾದ್ರೂ ತಿನ್ಬೋದು. ನೋಡಿ, ಈಗ ರೆಡಿಯಾಗಿದೆ ಎಲ್ಲ. ಈ ಥರ ಬರುತ್ತೆ. ಬೇಕಿದ್ದವರು ಇದಕ್ಕೆ ಒಣ ಕೊಬ್ಬರಿನೂ ಕಟ್ ಮಾಡಿ ಹಾಕ್ಕೊಳ್ತಾರೆ, ನಾನು ಹಾಕಿಲ್ಲ. ಈಗ ರುಚಿಗೆ ಸ್ವಲ್ಪ ಸಕ್ಕರೆ, ಲಾಸ್ಟ್ ಎಲ್ಲ ಮುಗೀತು ಅಂದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಕ್ಕರೆ, ತುಂಬ ಹಾಕಬಾರ್ದು. ನೋಡಿರಿ, ಈಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ದೊಡ್ಡ ಪಾತ್ರೆ ಇತ್ತು ಅಂದಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಎಲ್ಲದಕ್ಕೂ ಅವಲಕ್ಕಿಗೆ ಸೇರಿಕೊಂಡಿರುತ್ತೆ. ನೋಡಿರಿ, ಈಗ ರೆಡಿಯಾಗಿದೆ ನೋಡಿ. ಈ ಥರ ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.